ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ತುಂಬ ದಿನ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ವಿಷಯ ಅಂತಂದರೆ ಫಸ್ಟಾಗೆ ಹೇಳ್ಬಿಡ್ತೀನಿ. ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕಾಲೇಜ್ ಫ್ರೆಂಡ್ಸು ದಾಂಡೇಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದನ್ನು ಪಾರ್ಟ್ 3 ಡೇಸ್ ಮಾಡ್ಕೊಂಡಿರೋದು. ಅದಕ್ಕೆ ಪಾರ್ಟ್ 1 ಪಾರ್ಟ್ 2 ಈ ಥರ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಎಷ್ಟು ಎಂಜಾಯ್ ಮಾಡ್ತೀನಿ ಮತ್ತು ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ, ಫಸ್ಟ್ ಟೈಮ್ ಹೋಗ್ತಿರೋದು ಯಾವ ಥರ ಇರುತ್ತೆ ಅಂತ ನಮಗಂತೂ ಒಂಥರ ಭಯ. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ಭಯ ದಾಂಡೇಲಿ ಅಂತಂದ್ರೆ ಬರಲ್ಲ, ಅದಕ್ಕೋಸ್ಕರ ಭಯ. ಖುಷಿ ಇದೆ, ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ. ನಿಮಗೂ ಕೂಡ ಯಾರೆಲ್ಲ ದಾಂಡೇಲಿ ನೋಡಿಲ್ಲ ನೀವು ಕೂಡ ನೋಡಿ. ಸಾರಿ, ನನಗೆ ವ್ಲಾಗ್ ಯಾವ ಥರ ಮಾಡಬೇಕು ಅಂತ ನಿಜ ಗೊತ್ತಿಲ್ಲ, ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಬಟ್ ಇವಾಗ ಹೆಂಗಿದ್ರು ದಾಂಡೇಲಿಗೆ ಹೋಗ್ತಿದ್ದೀನಲ್ಲ, ಅದೊಂದು ಮೆಮೊರಿಯಾಗಿ ಉಳ್ಕೊಳ್ಳಿ ಅನ್ನೋ ಪರ್ಪಸ್ಸಿಂದ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಬನ್ನಿ ನೋಡೋಣ. ಆಗಿದ್ರೆ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಆಗಿದೆ. ನಾನು ಇವಾಗ ಏನಿದ್ರು ನಾನು ರೆಡಿಯಾಗಿದೆ. ಜಡೆ ಹಾಕೊಂಡು ಒಂದು ಜುಟ್ಟು ಹಾಕೊಂಡು ಹೊರಡೋದೇನೆ. ಡ್ರೈ ಫ್ರೂಟ್ಸ್ ಸ್ವಲ್ಪ ಎತ್ಕೊಂಡಿದ್ದೀನಿ, ಅಲ್ಲೇನಾದರೂ ತಿನ್ನೋಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಏರ್ ಒಂದು ಎತ್ಕೊಂಡಿದ್ದೀನಿ. ಅದು ಬಿಟ್ಟು ಕೆಳಗಡೆ ಬಂದೆ. ಇವಾಗ ನಮ್ಮ ಅಕ್ಕ ಅಡುಗೆ ಮಾಡ್ತೋಳೆ. ನೋಡಿ ಸಾಂಗ್ ಹೇಳ್ತವಳೆ. ನಮ್ಮ ಚಿಕ್ಕಪ್ಪ, ಇವ್ರು ನಮ್ಮ ಚಿಕ್ಕಪ್ಪ. ಏನೇ ಮಾಡ್ತಿದ್ಯಾ? ನಾನು ಆಂಟಿ, ನೀನು ಏನ್ ಸ್ಪೆಷಲ್ ಮಾಡಿದೀಯ ಇವತ್ತು? ನಾನು ಇವತ್ತು ಕುಕಿಂಗ್ ನಮಗೆಲ್ಲ ಗೊತ್ತಾಗೋಯ್ತು. ಅವರು ಪ್ರೇಕ್ಷಕರು, ಅವಾಗ ಮಾತ್ರ ಕಾಮಿಡಿ ಮಾಡೋದು. ಇವಾಗ ಏನೋ ಇದೆ, ಕುಕಿಂಗ್ ಬ್ಲಾಗ್ಸ್ ಮಾಡಬೇಕು ಅನ್ನೋ ಟೈಮು ಮಾಡ್ತೀನಿ. ಯಾರಿಗೆ ಏನಾದರೂ ಕುಕಿಂಗ್ ಬ್ಲಾಗ್ಸ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ನಾನು ಕುಕಿಂಗ್ ಬ್ಲಾಗ್ಸ್ ಮಾಡ್ತೀನಿ. ನಮ್ಮ ಆಂಟಿನ ಕುಕ್ಕಿಂಗಲ್ಲಿ ಫಸ್ಟು ವೆಜ್ ನಾನ್ ವೆಜ್ ಎರಡರಲ್ಲೂ ಮಾಡ್ತಾರಪ್ಪ. ನೋಡಿ ಹೆಂಗ್ ಡ್ಯಾನ್ಸ್ ಮಾಡ್ತವ್ರೆ. ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಖುಷಿ ನಮ್ಮ ಆಂಟಿಗೆ. ಸರಿ ಗೈಸ್, ಇವಾಗ ಹೊರಡೋಣ. ಇನ್ನು ಅಡುಗೆ ರೆಡಿ ಆಗಿಲ್ಲ. ಇವಾಗ ಹೊರಡ್ತೀನಿ. ಟೈಮ್ ಕೊಟ್ಟು ನೀನು ತೊಲಗು. ನಾನು ನೋಡಿ ಗೈಸ್, ಇವಳು ನನ್ನ ತೊಲಗಕ್ಕೆ ಕಾಯ್ತೋಳೆ. ಸರಿ, ನೀನು ಒಬ್ಬಳೇ ಇರವ. ಆಯಿತು 3 ದಿನ. ಏನು ಮಾಡಿದ್ಲು ಗೈಸ್? ಏನು ಗೊತ್ತಾ, ನನ್ನ ಫ್ರೆಂಡು ಬರ್ತಿದ್ದಾಳೆ. ಅದಕ್ಕೆ ಬುಲೆಟ್ ಬೇಡ, ಜೀಪಲ್ಲಿ ಹೋಗೋಣ ಅನ್ನೋದಕ್ಕೆ ನಮ್ಮ ದಾಸು ಹೂ ಅಂತ ಹೇಳಿ ಗಾಡಿ ಕೀ ತರ್ಸ್ಕೊತಾ ಇದೀವಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಮ್ಮ ಭಾವ ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆಯವರು. ವಾರೆ ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ನೀನ್ ಪಾದ ಜೆರಾಕ್ಸ್ ಮಾಡಿ. ಈ ಪಿಲ್ಲೆ ಇದೆ ನೋಡಿ. ಇವತ್ತು ಈ ಮನೆ ಗುರುಪ್ರವೇಶ ಆಯಿತು. ಯಾಕೆ ತೊಂದರೆ ಬರ್ಬೇಕಲ್ಲ, ಚೆನ್ನಾಗಿದೆಲ್ಲ. ಚಿಂಟು ಬಾಯ್ ಹೋಗ್ತಾ ಇದ್ದೀನಿ ಗೈಸ್. ಇವಾಗ ಹೊರಟಿದ್ದೀವಿ. ನಮ್ಮ ಫ್ರೆಂಡು ಸಬರ್ ಬಸ್ ಸ್ಟಾಪಲ್ಲಿದ್ದಾಳೆ. ಅವಳನ್ನ ಪಿಕ್ ಮಾಡಿಕೊಂಡು ಹೊರಡ್ತೀವಿ. ದಾಸ್ ನನ್ನ ಮಾತ್ರ ಊಟ ಮಾಡ್ತಿಲ್ಲ. ಅಲ್ಲಿಂದ ಬಂದು ಚೆನ್ನಾಗಿ ತಿಂತೀಯಲ್ವಾ? ಯಾಕೆ ನಾನಿಲ್ಲ ಅಂತ ಬೇಜಾರ? ಉಪವಾಸ ಮಾಡ್ತೀಯಾ ನಾವು ಬರೋವರೆಗೂ? ಇಷ್ಟೊಂದು ಪ್ರೀತಿನೂ ನದಿ ಮೇಲೆ, ಇಷ್ಟೊಂದು ಪ್ರೀತಿನೂ ನದಿ ಮೇಲೆ. ಇದೇ ಮಾತಲ್ಲಿರ್ಬೇಕು. ನೋಡುವ ಏನು ಮಾಡ್ತಾರೆ ಈಗ. ಸರಿಯಾಗಿದೆ, ಹೊರಡುವ. ಬನ್ನಿ, ನಮ್ಮ ಫ್ರೆಂಡ್ ಬರ್ತಾ ಇದ್ದಾರೆ. ಆಯ್ ಬೋಯೆ ಬೋಯೆ. ಯಾವ ಕಡೆಯಿಂದ? ಆ ಕಡೆಯಿಂದ ಎಲ್ಲಾದ್ರೂ ಬಾ. ಬಂದ್ರೆ ಪಾಪ ಬಿಸಿಗರ್. ಹೌದು, ಇವಾಗ ಬಂದ್ವಿ. ಬಟ್ ಯಾರು ಬಂದಿಲ್ಲ ಇನ್ನು. ನೋಡಿ ಗೈಸ್, ಇವರಿಬ್ರು ಇವಾಗ ಬಂದಿದ್ದಾರೆ. ಇವಳು ಸೌಮ್ಯ, ಅಂಕಿತಾ. ನೋಡಿ ದೇವಸ್ಥಾನದ ಬಾಗ್ಲ ಕ್ಲೋಸ್ ಮಾಡ್ಬಿಟ್ರು. ಅಲ್ಲಿಗೆ ಪೂಜೆ ಮಾಡ್ಕೊಂಡು ಹೋಗೋದ ಅಂತಂದ್ರೆ ಇವಾಗ ಇನ್ನೂ ಯಾರು ಬಂದಿಲ್ಲ. ನಾವು 4 ಜನ ಅಷ್ಟೇ ಬಂದಿರೋದು. ನಾನು ಮಾಡ್ಕೊಂಡಿಲ್ಲ ಗೊತ್ತಾ, ಹೊಟ್ಟೆ ಸಿದ್ದೈತೆ.
ಗೋಕರ್ಣದಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಅಲ್ಲಿ ಮೀನ್ ಹಿಡಿತಾಳೆ. ಇನ್ನು ಗೋಕರ್ಣ ಸೆಟ್ಲ್ ಆದ್ರೆ ತಲೆಗೆ ಕಪ್ಪೆ ಚಿಪ್ ಹಾಕೊಂಡು ಮೀನ್ ಹಿಡಿತಾಳೆ. ನೀನ್ ಮದ್ವೆ ಆದ್ರೆ ಅಲ್ಲಿ ನಾನ್ ಮದ್ವೆ ಬಲೆ ಹಾಕ್ತೀನಿ. ನೀನ್ ಬಿಡು, ಎಲ್ರಿಗೂ ಬಲೆ ಬಿಸ್ತೀಯ, ಅಲ್ಲಿ ಬಿಸಲ್ವಾ? ಎಲ್ಲ ಮಲ್ಕೊಳಕ್ ರಾತ್ರಿ ಮಲ್ಕೊಳಕ್ಕೆ ಬದಲು ಇವಳಿಗೆ ಹುಡುಕ್ಬೇಕು. ಏಷ್ಯನ್ ಪೇಂಟ್ ಪಾಪ ನಮ್ ಸಿಂಟು ಇವಳು ಮಾತ್ರ ಟ್ಯಾಟು ನೋವಾಯ್ತಲ್ವೇನೋ, ಫಿಕ್ಸ್ ಹಚ್ಕೊಡ್ತಾಳೆ. ಏನು ನೋವಾಯ್ತಿದೆ ಚಿಂಟು. ಎಲ್ಲ ಗಂಡಸನ್ನವ್ರು ಬಂದು ಲೈವ್ ಹೋಗಿದ್ದಾಳೆ. ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ. ಕಾಣಿಸ್ತಾನೆ ಇಲ್ಲ. ಕನ್ನಡ ಮಾತಾಡು ಚಿಂಟು. ಬ್ಲರ್ ಗೈಸ್, ಇವಾಗ ಲೈವ್ ಹೋಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅದು ಲೈವ್ ಎಲ್ಲ ಮುಗೀತು. ಇವಾಗ ನಮ್ಮ ಚಿಂಟು ಲೈವ್ ಅಲ್ಲಿ ಇದ್ದಾಳೆ. ಇದೆ ಟಿಟಿಗೆ ಇವಾಗ ಪೂಜೆ ಮಾಡ್ತಿದ್ದಾರೆ. ಇವನು ರಾಜು, ಮುಸ್ತಫಾ. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಇವನು ಮಂಜೆ, ಮಂಜೇಗೌಡ. ಅಲ್ಲ ಸರಿ, ಇವ್ರಿಗೆ ಬರ್ತಡೇ ಟ್ರೀಟ್ ಕೊಡಿಸ್ತಾರೆ. ಅದೇ ಇಲ್ಲ, ಇವ್ರದ್ದು ಬರ್ತಡೇ ಇರೋದ್ರಿಂದ ಮಂಜೇಗೌಡ ಟ್ರೀಟ್ ಕೊಡಿಸ್ತಾನೆ. ಏನು ಚೆನ್ನಾಗಿ ಬರ್ತಿದ್ಯಾ? ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನಮ್ ಚಿಂಟು ಅವಾಗಿಂದ ಲೈವ್ ಬರ್ತಾನೆ ಅವಳೆ ತೋರಿಸ್ತಾನೆ ಅವಳೆ. ಯಾರ್ಯಾರು ಲೈವ್ ಅಲ್ಲಿ ನೋಡ್ತಿದ್ದೀರಾ, ಯೂಟ್ಯೂಬ್ ಅಲ್ಲಿ ಇದು ವಿಡಿಯೋ ಬರುತ್ತೆ, ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಏನೋ ರೆಡಿ ಮಾಡ್ತಾ ಇದ್ದಾರೆ. ಎಲ್ರು ಬಂದ್ರ? ಇವ್ ನಮ್ ಪತ್ಲು, ಇವನ್ನ ಟ್ರಿಪ್ ಎಲ್ಲ ಪ್ಲಾನ್ ಮಾಡಿರೋದು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. 9 ಗಂಟೆಗೆ ಬನ್ನಿ ಅಂತ ಹೇಳಿ ಇವಾಗ ಟೈಮು ನಮಗೂ ಸ್ವಲ್ಪ ಪರ್ಸನಲ್ 10 ಗಂಟೆ. 1 ಅವರ್ ಆದ್ಮೇಲೆ ಬಂದಿರೋದು ಇವನು. ಇವ್ನಿಗೆ ಏನ್ ತಗೊಂಡು ಹೊಡಿಬೇಕು ನೀವೇ ಹೇಳಿ. ನಮಗೂ ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು, ಅದಕ್ಕೋಸ್ಕರ ಲೇಟ್ ಆಯ್ತು. ಸ್ವಲ್ಪ ಏನ್ ಕೆಲಸ ಆಯ್ತು ನಿಂಗೆ? ಇದೇ ಟಿಟಿ ಚೆನ್ನಾಗಿದೆಯಲ್ಲ. ಫುಲ್ ಜಾಲಿ ಮಾಡ್ಕೊ ಬರೋದೆ ಅಲ್ವಾ ಅಂಕು? 100%, 1000% ಜಾಲಿ. ಪಕ್ಕ ಫುಲ್ ಜಾಲಿ ಮಾಡ್ಕೊ ಬರ್ತೀವಿ. ಆಮೇಲೆ ಅಲ್ಲೂ ಕೂಡ ಇದೇ ತರ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ. ಇವಾಗ ಕೂಡ ಗೈಸ್ ಈ ಕಡೆಯಿಂದ ಜಾಲಿ, ಆ ಕಡೆಯಿಂದ ಖಾಲಿ. ಎಲ್ಲ ಖಾಲಿ. ಗಾಡಿಗೆ ಪೂಜೆ ಮಾಡ್ತಾ ಇದ್ದಾರೆ. ಎಲ್ರು ಜೈ ಆಂಜನೇಯ ಅಂತ ಹೇಳಿ ಆಯ್ತಾ? ರಾಜು ಅಣ್ಣನ ಅದ್ಮೂರ್ ಕರೆಕ್ಟ್ ಆಗೈತಲ್ವಾ? ಬರ್ಡೇ ಇರೋದ್ರಿಂದ ಒಂದು 1/2 kg ಕೇಕ್ ತಗೊಂಡಿದ್ದೀವಿ. ಸಾಕು. ಏನಂತ ಬರ್ಸೋದು? ದಚ್ಚು ಅಂತ. ದಚ್ಚು. ಸರಿ, ಹಚ್ರಪ್ಪ. ತಗೊಂಡಿದ್ದೀರಿ. ಚಿಂಟು ಇರು, ಓಪನ್ ಮಾಡ್ತಿದ್ದೆ. ಚಿಂಟು, ಸೌಮ್ಯ ಓಪನ್ ಮಾಡಿ. ನಾನು ಇಷ್ಟು ತಗೊಂಡಿದ್ದೀನಿ ಅಷ್ಟೇ. ತಿಂತೀರಿ ನೀವು? ಚಿಂಟು ದೊಡ್ಡ ತಗೋಬೇಕು ತಾನೆ ಸ್ಪ್ರೈಟ್. ದರ್ಶನ ಅವ್ರದ್ದು ಬರ್ತಡೇ ಇರೋದ್ರಿಂದ ಇಲ್ಲಿ ಕೇಕ್ ತಗೊಂಡ್ ಬಂದಿದೀವಿ. ಚಿಕ್ಕ ಕೇಕು ಅಡ್ಜಸ್ಟ್ ಮಾಡ್ಕೋತಾರೆ. ಇದು ಟೀ ಕಾಫಿಗೆ ಮಾತ್ರ ಈ ಕೇಕು. ಇವಾಗ ಯಾವ್ದೋ ಒಂದು ಪೆಟ್ರೋಲ್ ಬಂಕ್ ಇತ್ತು, ಅಲ್ಲೇ ನಿಲ್ಸ್ಕೊಂಡು ಮಾಡಿಸ್ತಿದ್ದೀವಿ. ಇವಾಗ ಕಣ್ಣು ಮುಚ್ಕೊಂಡು ಬರ್ತಾರೆ. ಇವಾಗ ಪಾಪ ಬರ್ಡೇ ಬಾಯ್ ದರ್ಶನ ಒಂಚೂರು ಬಾಯಿಗೆ
ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು. ಟೀ ಬ್ರೇಕ್ ಅನ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಈಗ ಹೋಗ್ತಾ ಇದ್ದೀವಿ. ದರ್ಶನ್ ಅವರು ಲೆಮನ್ ಜ್ಯೂಸ್ ತಗೊಂಡವ್ರೆ. ಚೇರ್ ರೆಡಿ ಮಾಡ್ಕೊತಾ ಇದೀವಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಇದಕ್ಕೆ ಎಲ್ರಿಗೂ ಆಸನ ರೆಡಿ ಮಾಡ್ತಾ ಇದೀನಿ. ಆದ್ರೆ ನಾನೇ ಇಲ್ಲ, ನಾನೇ ಕುತ್ಕೊಂತ ಇದೀನಿ. ನನ್ನ ಸರ್ವಿಸ್ ನಾನೇ ಮಾಡ್ಕೊತೀನಿ, ಸೆಲ್ಫ್ ಸರ್ವಿಸ್. ನೋಡ್ಬೇಡಿ ಬಿಡಿ. ಗಣಪತಿ ವಕ್ರತುಂಡ ಮಹಾಕಾಯ ಅನ್ನೊಂದೇ. ಚಿಂತ ಕುಡಿತವಳೆ ಲೆಮನ್ ಟೀ.